ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ನನ್ನ ಡೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗೋಯ್ತು ಅಂತ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಾವು ಹಪ್ಪಳ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು. ಮೊನ್ನೆ ಸಂಡಿಗೆ ಮಾಡಿದ್ವಿ, ಇವತ್ತು ಹಪ್ಪಳ ಮಾಡ್ತಾಯಿದ್ದೀವಿ. ಸಂಡಿಗೆಗೂ ಹಪ್ಪಳಕ್ಕೂ ಶೇಪಲ್ಲಿ ವ್ಯತ್ಯಾಸ ಅಷ್ಟೇ, ಹಿಟ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಬೇರೆ ರೀತಿ ಹಪ್ಪಳನೂ ಮಾಡ್ತಾರೆ, ಕಾಳು ಹಪ್ಪಳ ಮಾಡ್ತೀವಿ, ಬಟ್ ಇವತ್ತು ಸಂಡಿಗೆ ಹಪ್ಪಳನೇ ಮಾಡ್ತಾಯಿದ್ದೀವಿ. ಹಪ್ಪಳ ಹಾಕ್ತಾಯಿದ್ದೀವಿ ಅಂದರೆ ಸಂಡಿಗೆ ಆಯ್ತಲ್ಲ, ಈ ಶೇಪಲ್ಲಿ ಹಪ್ಪಳ ಮಾಡೋಣ ಅಂದ್ಬಿಟ್ಟು ಹಪ್ಪಳ ಮಾಡ್ತಾಯಿದ್ದೀವಿ. ಅಪ್ಪಾಜಿ ಅಮ್ಮ ಎಲ್ಲರೂ ಸೇರಿಕೊಂಡು ಹಪ್ಪಳ ಮಾಡ್ತಾ ಇರೋದು. ಇದರಲ್ಲಿ ನಂದೇನಿಲ್ಲ, ಅವ್ರು 3 ಜನನೇ ಮಾಡ್ಕೊತಾ ಇರೋದು. ಒಬ್ಬರು ಹಿಟ್ಟನ್ನು ನೀಟಾಗಿ ಕಲಸಿ ಈ ರೀತಿ ಉಂಡೆ ಮಾಡಿಕೊಡ್ತಾ ಇದ್ದಾರೆ. ಅಮ್ಮ ಈ ರೀತಿ ಉಂಡೆ ಮಾಡಿ ಇಟ್ಬಿಟ್ರೆ ಅಪ್ಪಾಜಿ ಹಪ್ಪಳ ಮಾಡೋ ಪ್ರೆಸ್ಸಿಂಗಲ್ಲಿ ನೀಟಾಗಿ ಹಪ್ಪಳ ಒತ್ತಿ ಕೊಡ್ತಾರೆ. ಸೊ ಈ ಹಿಟ್ಟು ಯಾವುದೇ ಕಾರಣಕ್ಕೂ ತಣ್ಣಗಾಗಬಾರ್ದು, ತಣ್ಣಗಾದ್ಮೇಲೆ ಹಪ್ಪಳ ಮಾಡೋಕ್ಕೆ ನೀಟಾಗಿ ಬರಲ್ಲ ಅಂತ. ಸೊ ಆ ಹಿಟ್ಟು ಯಾವುದೇ ಕಾರಣಕ್ಕೂ ತಣ್ಣಗಾಗಬಾರ್ದು, ತಣ್ಣಗಾದರೆ ಹಪ್ಪಳ ನೀಟಾಗಿ ಬರಲ್ಲ ಅಂತೆ. ಅದಕ್ಕೋಸ್ಕರ ಅಮ್ಮ ಅಲ್ಲೇ ಪ್ಲೇಟ್ನೆಲ್ಲ ಮುಚ್ಕೊಂಡು ನೀಟಾಗಿ ಸಣ್ಣಗೆ ಅಂದರೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಹಪ್ಪಳದ ಉಂಡೆ ಹಾಕ್ತಾಯಿದ್ದಾರೆ. ಅಪ್ಪಾಜಿ ಏನು ಮಾಡ್ತಾಯಿದ್ದಾರೆ, ಒತ್ತು ನೀಟಾಗಿ ಕೊಡ್ತಾಯಿದ್ದಾರೆ. ನಮ್ಮ ಯಜಮಾನ್ರ ಕೆಲಸ ನೀಟಾಗಿ ಒಣಗಾಕೋದು. ಸೊ ಅದಾದಮೇಲೆ ಇವತ್ತು ನಾನು ABC ಜ್ಯೂಸ್ ಮಾಡ್ಕೊಳ್ಳೋಣ, ಕ್ಯಾರೆಟ್ ಇರಲಿಲ್ಲ, AB ಜ್ಯೂಸ್ ಅಷ್ಟೇ. AB ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಂದೆಗಡೆನೇ ಬೀಟ್ರೂಟ್ ಹಾಕಿದ್ವಿ, ಬೀಟ್ರೂಟ್ ಬಂದಿತ್ತು. ಸೊ ಅದರಿಂದನೇ ಬೀಟ್ರೂಟ್ ಕಿತ್ಕೊಂಡು ಬಂದೆ. ಸೊ ಆ್ಯಪಲ್ ಇತ್ತು, ಆ್ಯಪಲ್ಲು ಬೀಟ್ರೂಟು ಎರಡೂ ಸೇರಿ ABC ಜ್ಯೂಸ್ ಇಲ್ಲ AB ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅದು ABC ಜ್ಯೂಸ್ ಅಂತ ಹೇಳಿ ಬಾಯಿಗೆ ಬಂದುಬಿಡುತ್ತೆ ಅಷ್ಟೇ. AB ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನು ಇದನ್ನು ತೋರಿಸಿಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತು ನಾನು ಹೇಗೆ ಜ್ಯೂಸ್ ಮಾಡ್ಕೊತೀನಿ ಅಂದ್ಬಿಟ್ಟು. ಅದೇ ರೀತಿ ಇವತ್ತು ಕೂಡ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇದಕ್ಕೆ ಕರಿಬೇವು ಹಾಕಿಲ್ಲ. ಯಾಕೆ ಕರಿಬೇವು ಹಾಕಿಲ್ಲ ಅಂದರೆ AB ಜ್ಯೂಸು ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಕರಿಬೇವು ಹಾಕಿದ್ರೆ ನನಗೆ ಸ್ವಲ್ಪ ಆ ಟೇಸ್ಟು ಸರಿ ಹೋಗಲ್ಲ, ಅದಕ್ಕೋಸ್ಕರ ಕರಿಬೇವು ಹಾಕಿಲ್ಲ ಅಷ್ಟೇ. ಇಲ್ಲಾಂದರೆ ಇದಕ್ಕೂ ಕರಿಬೇವು ಹಾಕ್ಕೊಂಡು ಕುಡಿತಾ ಇದ್ದೆ. ಇವತ್ತು ಕರಿಬೇವು ಹಾಕಿಲ್ಲ, ಸೊ ಹಾಗೆ ತೊಗೊತಾ ಇದ್ದೀನಿ. ನಾನೊಂದು ಗ್ಲಾಸು ಮತ್ತು ಅಮ್ಮ ಒಂದು ಗ್ಲಾಸು ಇಬ್ಬರು ಕುಡಿದ್ವಿ. ಅಮ್ಮನ ಕೇಳಿದ್ವಿ, ಅಮ್ಮ ಸ್ವೀಟ್ ಇರುತ್ತಲ್ಲ ಕುಡಿತೀನಿ ಅಂದರು. ಸೊ ಅಮ್ಮಂಗೆ ಕೊಟ್ಟೆ. ಅಮ್ಮಂಗೆ ಕೊಟ್ಬಿಟ್ಟು ನಾನು ಜ್ಯೂಸ್ ತೊಗೊಂಡು ಹೊರಗಡೆ ಬಂದೆ. ಯಾಕೆ ಅಂದರೆ ಹೊರಗಡೆ ಬೆಳಿಗ್ಗೆ ಆಗಿರೋದ್ರಿಂದ ಎಲ್ಲ ಥರ ಹಕ್ಕಿ ಬಂದು ಸೌಂಡ್ ಮಾಡ್ತಾ ಇರುತ್ತೆ. ಆ ಸೌಂಡೇ ಕೇಳೋಕ್ಕೆ ಒಂಥರ ಕಿವಿಗೆ ಇಂಪಾಗಿರುತ್ತೆ. ಈ ಹಕ್ಕಿ ಆ ಹಕ್ಕಿ ಅಂತಲ್ಲ, ಎಲ್ಲ ಥರ ಬರ್ಡ್ಸು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಮರದ ಮೇಲೆ. ಇಲ್ಲೊಂದು ಮರ ಇದೆ. ಸೌಂಡ್ ಹೇಗೆ ಬರುತ್ತೆ ಅಂದರೆ ಕೇಳೋಣ ಅನಿಸ್ತಾ ಇರುತ್ತೆ. ಮಾರ್ನಿಂಗ್ ಅದು ಕಿವಿಗೆ ಏನೋ ಒಂಥರ ಇಂಪಾಗಿರುತ್ತೆ. ಅದಕ್ಕೋಸ್ಕರ ಮಾಡಿ ಮೆಟ್ಲ ಮೇಲೆ ಕೂತ್ಕೊಂಡು ಆ ಸೌಂಡ್ ಕೇಳಿಕೊಂಡು ABC ಜ್ಯೂಸ್ ತೊಗೊತಾ ಇದ್ದೀನಿ ನಾನು. ನನಗೆ ಈ ರೀತಿ ಹಕ್ಕಿ ಸೌಂಡ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಮತ್ತು ನೈಟು ಸೈಲೆಂಟಾಗಿರುವಾಗ ಅದೇನು ಸೌಂಡ್ ಮಾಡೋದು ಬಿ ಅಂತ, ಅದೆಲ್ಲ ಇಷ್ಟ ಆಗುತ್ತೆ. ಅದೆಲ್ಲ ಬ್ಯಾಂಗ್ಳೂರಲ್ಲಿ ಸೌಂಡ್ ಬರೋದೇ ಇಲ್ಲ, ಇಲ್ಲಿ ಮಾತ್ರ ಸೌಂಡ್ ಬರೋದಷ್ಟೇ. ಅದಾದಮೇಲೆ ಅಮ್ಮ ಹೊಸ್ಲಿಗೆ ಅಂದ್ಬಿಟ್ಟು 2-3 ಹೂ ಸೇರಿಸಿ ಹೂ ಕಟ್ಕೊತಾ ಇದ್ದಾರೆ. ಈ ರೀತಿ ಹೂ ಕಟ್ಕೊಂಡಿಟ್ರೆ ಬೀಳಲ್ಲ ಗಾಳಿಗೆ ಅಂತ. ಸೊ 2 ಕಡೆ ಹೊಸ್ಲು ಗಿಡಕ್ಕೆ ಈ ಕಡೆ 3 ಆ ಕಡೆ 3 ನೀಟಾಗಿ ಕಟ್ಕೊತಾ ಇದ್ದಾರೆ. ಅದಾದಮೇಲೆ ತಿಂಡಿಗೆ ನಾನು ಇವತ್ತು ಮಸಾಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಡೀಟೇಲಿಂಗಾಗಿ ನಾನು ತೋರಿಸಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಮಸಾಲ ಉಪ್ಪಿಟ್ಟದ್ದು ವಿಡಿಯೋ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದರೂ ಉಪ್ಪಿಟ್ಟು ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಟ್ಬಿಡಿ, ಪೂರ್ತಿ ಖಾಲಿ ಮಾಡ್ತಾರೆ. ಉಪ್ಪಿಟ್ಟು ಅಲರ್ಜಿ ಇರೋರ್ಗೂ ಖಾಲಿ ಮಾಡ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲ ಉಪ್ಪಿಟ್ಟು. ಸೊ ನಿಮಗೆ ಬೇಕಂದರೆ ವಿಡಿಯೋ ಇದೆ, ವಿಡಿಯೋನ ಚೆಕ್ ಮಾಡಿ. ಅದಾದಮೇಲೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ನೀವು ಅರಿಶಿನ ಹೇಗೆ ಮಾಡ್ತೀರಾ, ಮನೆಯಲ್ಲೇ ಮಾಡ್ಕೊತೀನಿ ಅಂದ್ರಲ್ಲ, ಹೇಗೆ ಮಾಡ್ತೀರಾ ತೋರಿಸಿ ಅಂತ ಹೇಳಿದ್ದೀರಾ. ಸೊ ಅರಿಶಿನ ನಾವೇ ತೋಟದಲ್ಲಿ ಬೆಳೆಯೋದ್ರಿಂದ ಅದನ್ನು ಬೆಳೆದಾದ್ಮೇಲೆ ಕಿತ್ಕೊಂಡು ಬಂದು ಒಣಗಿಸಿ ಅಮ್ಮ ಊರಿಂದ ನಮಗೆ ಕೊಟ್ಟು ಕಳಿಸ್ತಾರೆ. ಅದನ್ನು ನಾವೇನು ಮಾಡ್ತೀವಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀವಿ. ಅದು ಈಗ ಖಾಲಿ ಆಗಿದೆ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ. ನಾನು ಮಾಡ್ಕೊಳ್ಳುವಾಗ ನಿಮಗೆ ತೋರಿಸ್ತೀನಿ. ಅದೊಂದು ರೀತಿ ಆದರೆ, ನೀವು ಇಲ್ಲ ನನಗೆ ಆ ರೀತಿ ಆಗಲ್ಲ, ನಾವು ಬೆಳೆಯೋಕ್ಕಾಗಲ್ಲ ಅನ್ನೋರು ಅರಿಶಿನದ ಕೊಂಬು ಸಿಗುತ್ತೆ ಗ್ರಂಥಿಗೆ ಅಂಗಡೀಲಿ. ಆ ಅರಿಶಿನದ ಕೊಂಬು ತಂದುಬಿಟ್ಟು ನೀವು ಸಣ್ಣದಾಗಿ ಕಲ್ಲಿನಲ್ಲಿ ಪುಡಿ ಮಾಡಿಕೊಂಡು, ಅಥವಾ ಕುಟಾಣಿ ಇರುತ್ತೆ ಮನೆಯಲ್ಲಿ, ಅದರಲ್ಲಿ ಪುಡಿ ಮಾಡಿಕೊಂಡು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಅದಾದಮೇಲೆ ಜರಡಿ ಹಿಡ್ಕೊಂಡು ಕೂಡ ಅರಿಶಿನ ಆಗುತ್ತೆ. ಸೊ ಈ ರೀತಿ ಮನೆಯಲ್ಲೇ ಅರಿಶಿನ ಮಾಡ್ಕೊಬೋದು. ನಾನು ಅರಿಶಿನ ಮಾಡ್ಕೊಳ್ಳುವಾಗ ಖಂಡಿತ ನಿಮಗೆ ನಾನು ತೋರಿಸ್ತೀನಿ. ನನ್ನ ಸಬ್ಸ್ಕ್ರೈಬರ್ ಕೇಳಿದ್ದಾರೆ, ಖಂಡಿತ ನಾನು ತೋರಿಸ್ತೀನಿ ನಿಮಗೆ ಒಂದು ಸರಿ. ನಾನು ಮಾಡ್ಕೊಳ್ಳುವಾಗಂತೂ ತೋರಿಸ್ತೀನಿ.
ಮಸಾಲ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಮಸಾಲ ಉಪ್ಪಿಟ್ಟು ಎಲ್ಲರಿಗೂ ಹಾಕಿ ಕೊಟ್ಟು ನಾನು ಕೂಡ ತಿಂದೆ. ಆ್ಯಕ್ಚುಲಿ ಎಲ್ಲರಿಗೂ ಇಲ್ಲಿ ಕೂಡ ತುಂಬಾ ಇಷ್ಟ ಆಯಿತು ಮಸಾಲ ಉಪ್ಪಿಟ್ಟು. ಸೊ ಯಾರಾದರೂ ಉಪ್ಪಿಟ್ಟು ತಿನ್ನಲ್ಲ ಅಂದರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಮಾಡ್ತೀರಾ, ಮತ್ತೆ ಉಪ್ಪಿಟ್ಟನ್ನ ಮಾಡ್ತಾನೆ ಇರ್ತೀರಾ. ಅದಾದಮೇಲೆ ಇಲ್ಲಿ ಹಪ್ಪಳ ಹಾಕಿದ್ರಲ್ಲ, ಅದನ್ನು ನೋಡ್ಕೊತಾ ಇರಬೇಕು, ಯಾಕಂದರೆ ಮಳೆ ಬಂದುಬಿಡುತ್ತೆ ಅನ್ನೋದು ಬೇರೆ ಭಯ ಆಗುತ್ತೆ. ಊಟಕ್ಕೆ ಹಪ್ಪಳ ಮಾಡ್ಕೊತಾ ಇದ್ದೀವಿ. ಹಪ್ಪಳ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊತಾ ಇದ್ದೀವಿ, ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಇರಲೇಬೇಕು. ಅದಲ್ಲದೆ ಮೊಸರು ಜಾಸ್ತಿ ಇರುತ್ತೆ, ಸೊ ಮಜ್ಜಿಗೆ ಮಾಡ್ಕೊತಾನೆ ಇರ್ತೀವಿ. ಮಜ್ಜಿಗೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ಬೆಣ್ಣೆ ಎತ್ತಿಕ್ಬಿಟ್ಟು ಅದಾದಮೇಲೆ ಮಜ್ಜಿಗೆ ಮಾಡ್ಕೊಂಡ್ವಿ. ಸಾಯಂಕಾಲ ಆಯಿತು. ಸಾಯಂಕಾಲ ನಾವು ಮುಂದೆ ಗಿಡ ಬೆಳೆಸಿದ್ದೀವಿ, ಮುಂದೆ ಹಿಂದೆ ಎಲ್ಲ ಗಿಡ ಬೆಳೆಸಿದ್ದೀವಿ. ಅದಕ್ಕೆ ಗೊಬ್ಬರ ಹಾಕ್ತಾಯಿದ್ದೀವಿ. ನಾವು ಯಾವುದೇ ಯೂರಿಯಾ ಆ ಥರ ಕೆಮಿಕಲ್ ಇರೋ ಗೊಬ್ಬರ ಹಾಕ್ತಾಯಿಲ್ಲ. ಇದು ಹಸು ಸಗಣಿಯಿಂದ ಮಾಡಿರೋವಂಥ ಗೊಬ್ಬರ. ಅದನ್ನೆಲ್ಲ ನನ್ನ ಮಗನ ಕೈಲೇ ಹಾಕ್ಸ್ತಾ ಇದ್ದೀವಿ. ಯಾಕೆ ಅಂದರೆ ಅವನಿಗೆ ಗೊತ್ತಾಗಬೇಕು, ಎಲ್ಲ ಕೆಲಸನೂ ಕಲಿಬೇಕು ಅನ್ನೋದು ನನಗೆ ಮತ್ತು ನಮ್ಮ ಯಜಮಾನ್ರು ಇಷ್ಟ. ಅವನು ಬ್ಯಾಂಗ್ಳೂರ್ ಲೈಫ್ಗೆ ಸೆಟ್ ಆಗಬಾರ್ದು. ಎಲ್ಲ ಥರನೂ ಹಳ್ಳಿಗೆ ಬಂದ್ರೂ ಹಳ್ಳಿಲಿರೋ ಥರ ಇರಬೇಕು, ಬ್ಯಾಂಗ್ಳೂರಿಗೆ ಹೋದರೆ ಬ್ಯಾಂಗ್ಳೂರ್ ಥರ ಇರಬೇಕು. ಈ ರೀತಿ ಬೆಳೆಸೋಕ್ಕೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವನಿಗೆ ಹಾಕಕ್ಕೆ ಹೇಳ್ತಾಯಿದ್ದೀವಿ. ಎಷ್ಟು ಹಾಕಬೇಕು, ಹೇಗೆ ಹಾಕಬೇಕು ಎಲ್ಲ ಕಲ್ತ್ಕೊತಾ ಇದ್ದಾನೆ. ಅಂದರೆ ಎಲ್ಲ ಕಲಿಬೇಕು, ಇದು ಬರಲ್ಲ ಅಂತ ಅನ್ನಬಾರ್ದು. ಸೊ ಆ ರೀತಿ ಇರಬೇಕು ಅಂತ ನನಗಿಷ್ಟ. ಅದೆಲ್ಲ ಹಾಕ್ತಾ ಗೊಬ್ಬರದ್ದು ಖಾಲಿ ಆಯಿತು. ಗೊಬ್ಬರದ್ದು ಖಾಲಿ ಆದಮೇಲೆ ಆ ಬುಟ್ಟಿ ಬಂದು ನಾವು ಇದರಲ್ಲಿರ್ತೀವಿ ಕೊಟ್ಟಿಗೆಯಲ್ಲಿ. ಸೊ ಅಲ್ಲೇ ಇಡಬೇಕು. ಅಲ್ಲೇ ಇಟ್ಬಿಟ್ಟು ಅವನು ಬರ್ತಾ ಇದ್ದಾನೆ. ಅದಾದಮೇಲೆ ಇಲ್ಲಿ ಈ ಸೇವಂತಿಗೆ ಇದೆಯಲ್ಲ, ಇದೊಂಥರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಕಲರ್ ಸಿಗುತ್ತಂತೆ, ತರಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಇದು ಬೋನ್ಸಾಯಿ ಇದೆಯಲ್ಲ, ಈ ಬೋನ್ಸಾಯಿ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ವಿ. ಅದಾದಮೇಲೆ ದೊಡ್ಡದು ಪಾಟ್ ತಂದ್ವಿ ನೋಡಿ. ಈ ರೀತಿ ಪಾಟ್ ಕಡೂರಿಂದ ತಂದ್ವಿ. ಕಡೂರಿಂದ ತಂದು ಅದನ್ನು ರೀಪಾಟ್ ಮಾಡಿ ಈ ರೀತಿ ಆ ಕಡೆ ಈ ಕಡೆ ಇಟ್ಟಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ರಾತ್ರಿ ಊಟಕ್ಕೆ ಅನ್ನ ಮತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ. ಸಾಂಬಾರಿತ್ತು, ಸೊ ಅದಕ್ಕೆ ಅನ್ನ ಮುದ್ದೆ ಮಾಡಿಕೊಂಡು ಊಟ ಕೂಡ ಮಾಡಿದ್ವಿ. ಸೊ ಈ ರೀತಿ ಹೋಯಿತು ನನ್ನ ಡೇ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಸೇರಿ ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಇವತ್ತು ನಿಮಗೊಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬ್ಯೂಟಿ ಟಿಪ್ಸಲ್ಲಿ ನಾನು ಹಾಲಿನ ಕೆನೆ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಲಿನ ಕೆನೆ ಈಗಂತೂ ನನಗಂತೂ ತುಂಬಾ ಚೆನ್ನಾಗೇ ಸಿಗುತ್ತೆ, ಯಾಕಂದರೆ ಊರ ಹಾಲು 2 ಟೈಮ್ ಹಾಲು ಸಿಗುತ್ತೆ. ಹಾಲಿನ ಕೆನೆ ಅಂತೂ ಬೇಕಾದಷ್ಟು ಸಿಗುತ್ತೆ. ನಂದು ಇಲ್ಲಿ ಹಾರ್ಡ್ ವಾಟರ್ ಆಗಿರೋದ್ರಿಂದ ಫೇಸ್ ಏನಾಗ್ತಾಯಿದೆ, ತುಂಬ ಡ್ರೈ ಆಗ್ತಾ ಇರೋದ್ರಿಂದ ಈ ರೀತಿ ಹಾಲಿನ ಕೆನೆ ಹಚ್ಚೋದ್ರಿಂದ ಫೇಸು ಸಾಫ್ಟಾಗಿ ಬರುತ್ತೆ. ಅದಾದಮೇಲೆ ಮುಖ 1 ವಾರದಲ್ಲಿ ಎಷ್ಟು ಕಲರ್ ಬರುತ್ತೆ ಅಂದರೆ ಹಾಲಿನ ಥರನೇ ಕಲರ್ ಬರುತ್ತೆ. ನಾನು ಮೊದಲು ಯೂಸ್ ಮಾಡಿದ್ದೆ, ಆಗ ಏನಾಗ್ತಾಯಿತ್ತು, ಮುಖ ಸ್ವಲ್ಪ ನಂದು ನಾರ್ಮಲ್ ಇತ್ತು. ಅದೇನಾಗ್ತು, ಬರ್ತಾ ಆಯಿಲಿ ಆಗಿಬಿಡ್ತು. ನಾನು ಡೈಲಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನನಗೆ ಮೇಂಟೈನ್ ಮಾಡ್ಕೊಳ್ಳೋದು ಗೊತ್ತಾಗಿರಲಿಲ್ಲ ಆಗ. ಸೊ ಆಯಿಲಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೆ. ಬಟ್ ಈಗ ನನಗೆ 1 ಡೇ ಬಿಟ್ಟು 1 ಡೇ ನನಗೆ ಹೇಗೆ ಅದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಹಾಲಿನ ಕೆನೆ ನಿಮಗೆ ವರ ಅಂತಲೇ ಹೇಳ್ಬೋದು. ಆಯಿಲ್ ಸ್ಕಿನ್ ಆಗಿದ್ದರೆ ದಯವಿಟ್ಟು ಅದನ್ನು ಟಚ್ಚು ಕೂಡ ಮಾಡಿಬಿಡಿ, ನಿಮಗೆ ಸೆಟ್ ಆಗಲ್ಲ. ನಿಮಗೆ ಒಂದೇ ದಿವಸದಲ್ಲಿ ಗೊತ್ತಾಗುತ್ತೆ, ಪಿಂಪಲ್ ಬರುತ್ತೆ ನಿಮಗೆ ಸೆಟ್ ಆಗಲಿಲ್ಲ ಅಂದರೆ. ಬಟ್ ಹಾಲಿಂದು ಸ್ವಲ್ಪ ಸ್ಮೆಲ್ ಇರುತ್ತೆ, ಅದನ್ನು ಮಾತ್ರ ತಡ್ಕೊಬೇಕಾಗುತ್ತೆ. ಅದರ್ವೈಸ್ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಅಂತ ಹೇಳ್ತಾ, ನಿಮಗೆ ಹಚ್ತಾ ಗೊತ್ತಾಗುತ್ತೆ. ಅಂದರೆ 1 ಡೇ ಬಿಟ್ಟು 1 ಡೇ ಹಚ್ಬೇಕಾ, ಟ್ವೈಸ್ ಹಚ್ಬೇಕಾ, ವೀಕ್ಲಿ ಟ್ವೈಸ್ ಹಚ್ಬೇಕಾ, ಏನು ಅಂತ ಗೊತ್ತಾಗುತ್ತೆ. ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.